ಯುಗಾದಿ ಹೊಸದೊಡಕು ಮಾಂಸ ಕೊಳ್ಳಿಕ್ಕೆ ಕ್ಯೂ ನಿಂತಿದ್ದಾರೆ ಜನ. ಬೆಂಗಳೂರಿನ ಪಾಪಣ್ಣ ಮಟನ್ ಸ್ಟಾಲ್ ಮುಂದೆ ಫುಲ್ ಕ್ಯೂ. ಪಾಪಣ್ಣ ಮಟನ್ ಸ್ಟಾಲ್ ಅಂತೂ ಫುಲ್ ಫೇಮಸ್ ಬೆಂಗಳೂರಿನಲ್ಲಿ. ಕೊರೋನಾ ಟೈಮಲ್ಲಿ ನೋಡ್ತಾ ಇದ್ವಲ್ಲ ಹೆಂಗೆ ಕ್ಯೂ ನಿಂತ್ಕೊಳ್ತಾ ಇದ್ರು, ಹೆಂಗ್ ಭರ್ಜರಿ ವ್ಯಾಪಾರ ಆಗ್ತಾ ಇತ್ತು ಅಲ್ಲಿ ಅಂತ. ಈಗ ಹೊಸದೊಡಕಿರುವಂತ ಕಾರಣಕ್ಕೋಸ್ಕರ ಇವತ್ತು ಕೂಡ ಅಷ್ಟೇ ಫುಲ್ ಕ್ಯೂ ನಿಂತ್ಕೊಂಡಿದ್ದಾರೆ ಜನ. ಹೊಸದೊಡಕು ಹಿನ್ನೆಲೆಯಲ್ಲಿ 900 ರೂಪಾಯಿ ದಾಟಿದೆಯಂತೆ ಮಟನ್ ಬೆಲೆ. ಬೆಳಗ್ಗೆ 5ರಿಂದಲೇ ಮಾಂಸದ ಅಂಗಡಿ ಮುಂದೆ ಸರತಿ ಸಾಲಲ್ಲಿ ನಿಂತ್ಕೊಂಡಿದ್ದಾರೆ. ನಾಟಿ ಕೋಳಿ, ಕುರಿ ಮಾಂಸ, ಮೊಟ್ಟೆಗಳಿಗೆ ಭಾರಿ ಬೇಡಿಕೆ ಇದೆ. ಬೇರೆ ರಾಜ್ಯ ಮತ್ತು ಜಿಲ್ಲೆಗಳಿಂದ ಕುರಿ ಮೇಕೆಯನ್ನ ಪೂರೈಕೆ ಮಾಡಲಾಗುತ್ತೆ ಇಲ್ಲಿಗೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗ್ರಾಹಕರು ಮಾತನಾಡಿದ್ದಾರೆ. ಏನ್ ಹೇಳಿದ್ದಾರೆ ಕೇಳೋಣ. ಹೊಸದಾಗಿ ಸೂಪರ್ ಅನಿಸ್ತಾ ಇದ್ದಾರೆ ಸರ್, ಚೆನ್ನಾಗಿ ಅನಿಸ್ತಾ ಇದ್ದಾರೆ. ನಾವು ಯಾವಾಗಲೂ 15 ವರ್ಷದಿಂದ ಇಲ್ಲೇ ಬರೋದು. ಹೊರಗಡೆ ಹೇಗಿದೆ ಸರ್? ಅಲ್ಲೂ 900 ರೂಪಾಯಿ, ಇಲ್ಲೂ 900 ರೂಪಾಯಿ ಸರ್. ಕೈ ಮ್ಯಾಗ ಒಂದು 30 ರೂಪಾಯಿ ಜಾಸ್ತಿ ಮಾಡವ್ರೆ. ಮಿಕ್ಕಿದೆಲ್ಲ ನಾರ್ಮಲ್ ಆಗಿ ಇಷ್ಟು ಕ್ವಾಂಟಿಟಿ ಎಲ್ಲೂ ಕೊಡೋಕ್ಕಾಗಲ್ಲ. ಹಂಗಾಗಿ ಕ್ಲೀನಿಂಗ್ ಬಗ್ಗೆ ಏನು ಹೇಳಂಗಿಲ್ಲ ಸರ್, ಅದು ಮಾತಾಡೋದು ಬೇಡ. ನೀಟಾಗಿ ಕೊಡ್ತಾರೆ, ಇನ್ನೇನು ಮುಂದಕ್ಕೆ ಹೇಳಂಗಿಲ್ಲ. ಕ್ಲೀನ್ ಅಂದಮೇಲೆ ಕ್ಲೀನಾಗಿ ಕೊಡ್ತಾರೆ, ಮತ್ತೆಂತ ಮಾತಾಡೋದು, ಅದೆಲ್ಲ ಏನು ತೊಂದರೆ ಸರ್. ಹೊಸದರ್ಗೂ ಮಾಡಲೇಬೇಕಲ್ಲ ಸರ್, ಹಿಂದೂಗಳಾದ್ಮೇಲೆ ಅದೆಲ್ಲ ಮಾಡಲೇಬೇಕಲ್ಲ. ರೇಟ್ 900. ನಾವು ರೆಗ್ಯುಲರ್ ಏನು ಹೆಚ್ಚಿಗೆ ಮಾಡಿಲ್ಲ. ಯಾವುದೋ ಮೊದಲೇ ಡಿಸೈಡ್ ಮಾಡಿದ್ದು ಇಷ್ಟೇ ಮಾರಬೇಕು ಈ ಬಾರಿಗೆ ಹಾಕಿ ಅಂದ್ಬಿಟ್ಟು 900 ಮಾರ್ತಾ ಇದ್ದೀವಿ. ಹೆಚ್ಚಿಗೆ ಆಗಿದ್ರು ಅಷ್ಟೇ ಮಾರ್ತಾ ಇದ್ದೀವಿ. ಈ ಸರಿ ಬೇರೆ ಕಡೆ ಎಲ್ಲ ಮಾರ್ತಾ ಇದ್ದಾರೆ 900,000 ಮಾರ್ತಾರೆ, ಬಟ್ ನಾವು 900 ಮಾರ್ತಾ ಇದ್ದೀವಿ ಸರ್. ಕ್ಯೂ ಕೂಡ ಜಾಸ್ತಿ ಇದೆ ಸರ್. ಇದೆ. ಈ ಶುಕ್ರವಾರ ವರ್ಷದೊಡಕು ಯುಗಾದಿ ಹಬ್ಬ ಅಂತ ಹೇಳಿದ್ರೆ ಗುರುವಾರ, ಸೋಮವಾರ, ಶನಿವಾರ ಬಿದ್ದರೆ ಕಡಿಮೆ ಆಗುತ್ತೆ. ಉಳಿದ ದಿನ ಬಿದ್ದರೆ ನಡೆಯುತ್ತೆ, ಪರವಾಗಿಲ್ಲ. ಯುಗಾದಿ ಹೊಸದೊಡಕು ಹಬ್ಬದ ಹಿನ್ನೆಲೆಯಲ್ಲಿ ಕೋಲಾರದ ಮಾಂಸ ಮಳಿಗೆಗಳ ಮುಂದೆ ಜನ ಕ್ಯೂ ನಿಂತ್ಕೊಂಡಿದ್ದಾರೆ. ಯುಗಾದಿ, ರಂಜಾನ್ ಹಬ್ಬಗಳ ಹಿನ್ನೆಲೆಯಲ್ಲಿ ಚಿಕನ್, ಮಟನ್ ಬೆಲೆಯೂ ಕೂಡ ಗಗನಕ್ಕೇರಿದೆ. ಅಮ್ಮಾವರಿ ಪೇಟೆಯಲ್ಲಿರುವಂತಹ ಚಿಕನ್, ಮಟನ್ ಮಾರುಕಟ್ಟೆಯಲ್ಲಿ ಜನರು ಮುಗಿಬಿದ್ದಿದ್ದಾರೆ. ಇನ್ನ ಮಂಡ್ಯದಲ್ಲಿಯೂ ಕೂಡ ಅಷ್ಟೇ ಮಾಂಸದ ಅಂಗಡಿ ಮುಂದೆ ಜನ ಕ್ಯೂ ನಿಂತಿದ್ದಾರೆ. ಚಿಕ್ಕ ಮಂಡ್ಯದ ಮಟನ್ ಸ್ಟಾಲ್ ಮುಂದೆ ಜನರು ಮುಗಿಬಿದ್ದಿದ್ದಾರೆ. ಒಂದೆಡೆ ಗುಡ್ಡೆ ಮಾಂಸದ ಅಂಗಡಿ ಮುಂದೆ ಜನ ನಿಂತ್ಕೊಂಡಿರುವಂಥದ್ದು, ಮತ್ತು ಒಂದ್ ಕಡೆ ಮಟನ್ ಸ್ಟಾಲ್ಗಳ ಮುಂದೆ ಜನರು ಗುಂಪಾಗಿ ಸೇರ್ಕೊಂಡಿದ್ದಾರೆ.